ಧಾರವಾಡದಲ್ಲಿ ಫೆಬ್ರವರಿ 24ನೇ ತಾರೀಕು ಹೋರಾಟ ಮಾಡಿದ್ದಾದ್ಮೇಲೆ ಫೆಬ್ರವರಿ 26ನೇ ತಾರೀಕು ಸರ್ಕಾರ 56,432 ಪೋಸ್ಟ್ ವಿತಿನ್ ಒಂದು ತಿಂಗಳಲ್ಲಿ ರೆಕ್ರೂಟ್ಮೆಂಟ್ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ರು. ಒಂದು ತಿಂಗಳು ನಾವೇನಂತ ಹೇಳಿದ್ವಿ, ಬರೀ ಒಂದು 10 ದಿನ ಟೈಮ್ ಕೊಟ್ಟಿದ್ವಿ. ಇವತ್ತು ಏನಂದ್ರೆ ಮಾರ್ಚ್ 11ನೇ ತಾರೀಕು ನಾವು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ವಿ. ಬಟ್ ಆದ್ರೆ ಸರ್ಕಾರ ಮಾರ್ಚ್ 2ನೇ ವೀಕಲ್ಲಿ ನಾವು ರೆಕ್ರೂಟ್ಮೆಂಟ್ ಮಾಡ್ತೀವಿ, ನೀನು ನೋಟಿಫಿಕೇಶನ್ಸ್ ಎಲ್ಲ ಮಾಡ್ಬಿಡ್ತೀವಿ ಅನ್ನೋ ಥರ ಅವರು ಸ್ಟೇಟ್ಮೆಂಟ್ಸ್ ಕೊಟ್ಟರು. ನಾವು ಆಯಿತು, ನೀನು ಸುಮ್ಮನೆ ಹೋರಾಟ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಮಾರ್ಚ್ 11ನೇ ತಾರೀಕು ಪಾದಯಾತ್ರೆ ನಾವು ಹಮ್ಮಿಕೊಂಡಿಲ್ಲ. ಇವಾಗ ಅನಿಸ್ತಾ ಇದೆ ಇವರಿಗೆ ರೆಕ್ರೂಟ್ಮೆಂಟ್ ಆಗೋ ತನಕ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಬೇಕಾಯಿತು, ಪಾದಯಾತ್ರೆ ಮಾಡಬೇಕಾಯಿತು ಅಂತ. ಇವರು ಬೇಕು ಅಂತ ಇಂಟರ್ನಲ್ ರಿಸರ್ವೇಶನ್ ಇರ್ಬೋದು, ಬರೀ ನೆಪ ಹೇಳ್ಕೊಂಡೇ ಬರ್ತಿದ್ದಾರೆ. ಈ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಒಂದು ಮನವಿ ಮಾಡ್ಕೊತೀನಿ, ನೀವು ರೆಕ್ರೂಟ್ಮೆಂಟ್ ಮಾಡಬೇಕು ಅಂತ ಹಿತಾಸಕ್ತಿ ಇದೆಯಾ ಇಲ್ವಾ ಅಂತ ಹೇಳ್ಬಿಡಿ. ಯಾಕೆ ಅಂತಂದ್ರೆ ಇವತ್ತು ಇಂಟರ್ನಲ್ ರಿಸರ್ವೇಶನ್ ನಾನು ಇವತ್ತಲ್ಲ ಸುಮಾರು 2 ವರ್ಷದಿಂದ ಹೇಳ್ತಾ ಇದೀನಿ, ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಹೇಳಿ. ನೋಟಿಫಿಕೇಶನ್ ಅಲ್ಲಿ ಜಸ್ಟ್ ಒಂದು ಸ್ಟೇಟ್ಮೆಂಟ್ಸ್ ಹಾಕಿದ್ರು ತೊಂದರೆ ಇಲ್ಲ ಕೋರ್ಟ್ ಅಲ್ಲಿ ಇದೆಯಾ 15 to 56%, ಆಯ್ತು 100 ಜನ 100 ವೇಕೆನ್ಸಿ ಇದೆ ಅಂತಂದ್ರೆ 94 ಜನಕ್ಕೆ ನೀವು ಆರ್ಡರ್ ಕಾಪಿ ಕೊಡಿ. ಇನ್ನು 6 ಜನದ್ದು ಈ ಕಡೆ SC ST 6 ಜನದ್ದು ಲಿಸ್ಟ್ ರೆಡಿ ಮಾಡಿ, ಜನರಲ್ ಮೆರಿಟ್ 6 ಜನದ ಲಿಸ್ಟ್ ರೆಡಿ ಮಾಡಿ, ಸಬ್ಜೆಕ್ಟ್ ಕೋರ್ಟ್ ಅಲ್ಲಿ ಏನು ಆರ್ಡರ್ ಬರುತ್ತೆ ಅದ್ರ ಪ್ರಕಾರ ನೀವು ಅವ್ರಿಗೆ ಆರ್ಡರ್ ಕಾಪಿ ಇಶ್ಯೂ ಮಾಡಿ. ಇದನ್ನ ಮಾಡೋದಕ್ಕೆ ನಿಮಗೆ ಎಷ್ಟು ಟೈಮ್ ಬೇಕಾಗುತ್ತೆ? ಮತ್ತೆ ಕ್ಯಾಬಿನೆಟ್ ತಗೊಂಬರೋದು, ಈ ಕಡೆ ಮಿನಿಸ್ಟರ್ ಅವ್ರೊಂದು ಸ್ಟೇಟ್ಮೆಂಟ್ ಕೊಡೋದು, ಇವ್ರೊಂದು ಸ್ಟೇಟ್ಮೆಂಟ್ಸ್ ಕೊಡೋದು, ಬರೀ ಇದೇ ಆಯ್ತಂತಂದ್ರೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ಬೇಕಾ ಬೇಡವಾ? ಏನ್ ಪ್ರತಿ ಸತಿ ಹೋರಾಟ ಮಾಡ್ಕೊಂಡೇ ಇರಕ್ಕಾಗುತ್ತಾ ರೋಡಲ್ಲಿ? ಎಷ್ಟು ಹೋರಾಟ ಮಾಡ್ಬೇಕಂತ ಹೇಳಿ ಇದಕ್ಕೆ? ಈ ಕಡೆ ಎಲ್ಲಾರನ್ನೂ ಬೀದಿಗೆ ತಗೊಂಡ್ಬರ್ತಾ ಇದೀರಾ. ಇವತ್ತು ಒಂದು ಈ ಸಮಸ್ಯೆನ ಬಗೆಹರಿಸೋದಕ್ಕಾಗಲ್ಲ ಅಂತಂದ್ರೆ ಮತ್ತೆ ಸರ್ಕಾರ ಯಾಕೆ ನಡೆಸ್ತಾ ಇದೀರಾ? ಸರ್ಕಾರದ ಮಟ್ಟಿಗೆ ಆಗಿರೋಂಥದ್ದು ಯಾವುದೇ ಒಂದು ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡೋಂಥ ಒಂದು ಜವಾಬ್ದಾರಿನ ಲೆಜಿಸ್ಲೇಟಿವ್ ಕೊಟ್ಟಿದ್ದೀವಿ. ನೀವು ಸುಮ್ಮನೆ ಜುಡಿಷರಿ ಮೇಲೆ ಹಾಕ್ತೀರಾ. ಜುಡಿಷರಿದಿಲ್ಲಿ ಏನೂ ತಪ್ಪೇ ಇಲ್ಲ, ನೀವು ಯಾಕೆ ಬೆರಳು ತೋರಿಸ್ತೀರಾ ಜುಡಿಷರಿ ಮೇಲೆ? ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ, ಇದು ತುಂಬಾ ಅತಿರೇಕ ಆಗ್ತಾ ಇದೆ. ವಿದ್ಯಾರ್ಥಿಗಳನ್ನೆಲ್ಲ ನೀವು ಮತ್ತೆ ಪ್ರೊಟೆಸ್ಟ್ ಮಾಡೋಂಥದ್ದು, ಮತ್ತೆ ಅವ್ರ ಅಪ್ಪ ಅಮ್ಮಂಗೆ ಬರೀ ಪ್ರೊಟೆಸ್ಟ್ ಮಾಡಿ ಅಂತಾನೆ ಹೇಳಿ ಕಳ್ಸಿದಾರೆ. ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ರಾಜ್ಯದ ಯುವಕರ ಭವಿಷ್ಯ ತುಂಬಾ ಇಂಪಾರ್ಟೆಂಟು. ಕಳೆದ 5-6 ವರ್ಷದಿಂದ ಯಾವುದೂ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಈ ಸರ್ಕಾರ ಬಂದ್ಮೇಲೆ ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿದಿರಾ? ಇದು ಟೀಚರ್ ವೇಕೆನ್ಸಿ, ಒಂದು ಪೋಸ್ಟ್ ಟೀಚರ್ ವೇಕೆನ್ಸಿ ಫಿಲ್ ಮಾಡಿಲ್ಲ. 2,84,000 ಖಾಲಿ ಹುದ್ದೆಗಳಲ್ಲಿ ಕಳೆದ 3 ವರ್ಷದಿಂದ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ನೀವು ಫಿಲ್ ಮಾಡಲ್ಲ, ಅಟ್ಲೀಸ್ಟ್ ಒಂದು ಟೈಮ್ ಟೇಬಲ್ ಆದ್ರೆ ಬಿಡಿ, ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. 56,000 ಪೋಸ್ಟ್ ಏನಿದೆ ಅದು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಯಾವಾಗ ನೋಟಿಫಿಕೇಶನ್ ಮಾಡ್ತೀರಾ, ಯಾವಾಗ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀರಾ, ಯಾವಾಗ ರಿಸಲ್ಟ್ ಬಿಡ್ತೀರಾ, ಯಾವಾಗ ಆರ್ಡರ್ ಕಾಪಿ ಬಿಡ್ತೀರಾ ಅಂತೇಳಿ ಇದನ್ನೆಲ್ಲ ನಾನು ಎಲ್ಲ ಸ್ಟೂಡೆಂಟ್ಸ್ಗೆ ನಾನು ಮನವಿ ಮಾಡ್ಕೊತೀನಿ. ವಿತಿನ್ 10 to 15 ಡೇಸಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಲೇಬೇಕು. ಪ್ರತಿಯೊಂದು ಜಿಲ್ಲೆಯಲ್ಲೂ ಎಲ್ಲಿವರೆಗೂ ನಾವು ನೋಟಿಫಿಕೇಶನ್ ಮಾಡಲ್ವೋ ಅಲ್ಲಿವರೆಗೂ ನಾವು ಹೋರಾಟ ಕಂಟಿನ್ಯೂಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಹೋರಾಟ ಮಾತ್ರ ಬಿಡಲ್ಲ. ಈ ಒಂದು ಹೋರಾಟ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಧಾರವಾಡ ಇರ್ಬೋದು, ಬಿಜಾಪುರ ಇರ್ಬೋದು, ಕಲಬುರಗಿ ಇರ್ಬೋದು, ಮೈಸೂರು, ದಾವಣಗೆರೆ, ಶಿವಮೊಗ್ಗ, ಬೆಂಗಳೂರು, ಈ ಒಂದು ಪ್ರತಿಯೊಂದು ಡಿಸ್ಟಿಕಲ್ಲೂ ನಾವು ಹೋರಾಟ ಮಾಡ್ತೀವಿ. ಈ ಒಂದು ಎಲ್ಲ ವಿದ್ಯಾರ್ಥಿಗಳಲ್ಲಿ ಮತ್ತು ಕೋಚಿಂಗ್ ಸೆಂಟರಲ್ಲಿ ನಾನು ಮನವಿ ಮಾಡ್ಕೊತೀನಿ. ಮತ್ತು ಯೂಟ್ಯೂಬರ್ಸ್ ಇರ್ಬೋದು, ಎಲ್ಲರೂ ಒಗ್ಗೂಡಿ ಈ ಒಂದು ಹೋರಾಟ ತುಂಬ ಇಂಪಾರ್ಟೆಂಟ್ ಇದೆ. ಎಲ್ಲ ರೈತ ಮುಖಂಡರಿರ್ಬೋದು, ಮತ್ತು ವಿದ್ಯಾರ್ಥಿ ಸಂಘಟನೆಗಳಿರ್ಬೋದು, ರಾಜಕೀಯ ಪಕ್ಷಗಳು ಇರ್ರೆಸ್ಪೆಕ್ಟಿವ್ ಆಫ್ ಕಾಂಗ್ರೆಸ್, BJP, JDS, ಎಲ್ಲರೂ ಬನ್ನಿ, ಎಲ್ಲರೂ ಹೋರಾಟ ಮಾಡೋಣ. ಈ ಒಂದು ಎಲ್ರಿಗೂ ತೊಂದರೆ ಆಗ್ತಿದೆ, ಈ ಒಂದು ಎಕೋಸಿಸ್ಟಮ್ಗೆ ತೊಂದರೆ ಆಗ್ತಾ ಇದೆ. ಈ ತೊಂದರೆ ಮಾಡ್ತಾ ಇರೋಂಥದ್ದು ಸರ್ಕಾರ ಬೇಕು ಅಂತ ನೆಗ್ಲಿಜೆನ್ಸಿ. ಹಂಗಾಗಿ ನಾನು ಎಲ್ರಿಗೂ ಮನವಿ ಮಾಡ್ಕೊತೀನಿ, ಬರೀ ಸ್ಟೇಟ್ಮೆಂಟ್ಸ್ ಅಂದರೆ ಇನ್ನು ಒಂದು 15 ಡೇಸಲ್ಲಿ ಆಗುತ್ತೆ, 2 ವಾರದಲ್ಲಿ ಆಗುತ್ತೆ, ನೋಟಿಫಿಕೇಶನ್ಸ್ ಆಗಿಬಿಡುತ್ತೆ ಅಂತ ಯಾರೂ ಸ್ಟೇಟ್ಮೆಂಟ್ಸ್ ಕೊಡಬೇಡಿ. ಅಂಟಿಲ್ ನೋಟಿಫಿಕೇಶನ್ ಸ್ಟಾರ್ಟ್ ಆಗೋ ತನಕ 56,000 ಪೋಸ್ಟ್ ಏನಿದೆ ಅಷ್ಟು ಪೋಸ್ಟಿಗೆ ಇವರು ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡಬೇಕು. ಅಲ್ಲಿವರೆಗೂ ಯಾರೋ ಸುಮ್ಮನೆ ಇನ್ನೊಂದು 2 ವೀಕಲ್ಲಿ ಆಗುತ್ತೆ ಸುಮ್ಮನೆ ಓದ್ಕೊಳ್ಳಿ, ಯಾರು ಆ ಥರ ಸ್ಟೇಟ್ಮೆಂಟ್ ಕೊಡಬೇಡಿ, ದಯವಿಟ್ಟು ನಾನು ಮನವಿ ಮಾಡ್ಕೊತೀನಿ. ಈಗ ತುಂಬ ನೀಡಿದೆ, ಹೋರಾಟ ಮಾಡಬೇಕು. ಯಾವುದೇ ಹಬ್ಬ ಇರ್ಬೋದು, ಯಾವುದೇ ಕಾರ್ಯಕ್ರಮ ಇರ್ಬೋದು, ಎಲ್ಲನೂ ಬಿಟ್ಟು ಎಲ್ಲ ಸ್ಟೂಡೆಂಟ್ಸ್ ಒಗ್ಗಟ್ಟಾಗಿ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ, ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ. ಯಾಕೆಂದರೆ ಇಲ್ಲ ಅಂತಂದರೆ ಇವರು ಹಿಂಗೆ ಮುಂದಕ್ಕೆ ಹಾಕೊತಾ ಇರ್ತಾರೆ. ಒಳ ಮೀಸಲಾತಿ ಇರ್ಬೋದು, ರಿಸರ್ವೇಷನ್, ನಾನು ಅವಾಗಲೇ ಹೇಳಿದೆ, ಇದನ್ನೆಲ್ಲ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ. ಇಲ್ಲಿ ಎಲ್ಲರೂ ಬೀದಿಗೆ ತಗೊಂಬರೋಂಥ ಅವಶ್ಯಕತೆ ಇಲ್ಲ. ಸರ್ಕಾರ ಸೀರಿಯಸ್ ಆಗಿ ತೊಗೊಂಡ್ರೆ ಎಲ್ಲ ಸಮಸ್ಯೆಗಳನ್ನು ಒಂದು ದಿನದಲ್ಲಿ ಸಾಲ್ವ್ ಮಾಡ್ಬೋದು.
ಆ ಮಾಡಬೇಕಂತ ಒಂದು ರಾಜಕೀಯ ಹಿತಾಸಕ್ತಿ ಇಲ್ಲ, ವ್ಯಕ್ತಿಗಳ ಹಿತಾಸಕ್ತಿ ಇಲ್ಲ. ದಯವಿಟ್ಟು ಇದನ್ನ ಸರ್ಕಾರ ಸೀರಿಯಸ್ ಆಗಿ ತಗೊಳ್ಳಿ. ಯಾಕೆಂದ್ರೆ ನಾವು ಕೇಳಿದ್ದು ಏನು, ಒಂದು ಬರೀ ಲೈಬ್ರರೀಸು 5 ಲೈಬ್ರರಿ ಕೇಳಿದ್ವಿ, 4 ಲೈಬ್ರರಿ ಕೊಟ್ಟಿದ್ದೀರಾ. ಅದಕ್ಕೆ ಮತ್ತೆ ಒಂದು ಏಜ್ ರಿಲ್ಯಾಕ್ಸೇಷನ್ ಇರ್ಬೋದು, ಡಿಜಿಟಲ್ ಲೈಬ್ರರೀಸ್ ಇರ್ಬೋದು, ಅಂದ್ರೆ ಈಗ ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ಸ್ ಇರ್ಬೋದು. ಇದನ್ನೆಲ್ಲ ಮಾಡಿರೋದಕ್ಕೆ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾವು ಧನ್ಯವಾದ ತಿಳಿಸ್ತೀವಿ. ಬಟ್ ಆದರೆ ಅದೆಲ್ಲ ಆಗೋದಕ್ಕೆ ಮುಂಚೆ ಇದು ರೆಕ್ರೂಟ್ಮೆಂಟು ನಮ್ದು ಒನ್ ಆಫ್ ದಿ ಮೇನ್ ಡಿಮ್ಯಾಂಡ್ ಅಲ್ವಾ. ಅದನ್ನ ನೀವು ಫುಲ್ಫಿಲ್ ಮಾಡಿ, ಅವಾಗ ವಿದ್ಯಾರ್ಥಿಗಳೆಲ್ಲ ನಿಮ್ಮ ಪರವಾಗಿರುತ್ತಾರೆ. ದಯವಿಟ್ಟು ಇದನ್ನ ಎಲ್ಲರೂ ಎಚ್ಚೆತ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಮತ್ತೊಮ್ಮೆ ನಾವು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.